ನೋಡಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ BBMP ಸಬ್ಸಿಡಿ ಅಂತ ಹೇಳಿ ಒಂದು ವಿಚಾರದಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಏನಿದು ಈ BBMP ಸಬ್ಸಿಡಿ ಅಂದ್ರೆ ಏನು, ಇದ್ರ ಆಯಾಮಗಳೇನು, ಇದರಿಂದ ಆಟೋ ಚಾಲಕರುಗಳಿಗೆ ಏನು ತೊಂದರೆಗಳು ಎದುರಾಗ್ತಾ ಇದೆ, ಈ ತೊಂದರೆಗೆ ಎದುರಾಗಿ ಯಾರಿಗೆ ಏನು ಸಮಸ್ಯೆಗಳು ಉದ್ಭವ ಆಗಿದಾವೆ ಅನ್ನೋ ಒಂದು ವಿಚಾರಗಳನ್ನ ಈ ಸಾಮಾಜಿಕ ಜಾಲತಾಣದ ಮುಖಾಂತರ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಇರುವಂತಹ GBA ಕಚೇರಿ ಮುಂದೆ ನಿಂತು ವಿಡಿಯೋಸ್ ಎಲ್ಲ ಮಾಡಿರ್ತೀವಿ. ಸಾಕಷ್ಟು ಜನ ನೋಡಿರ್ತೀರಾ. ಮತ್ತೆ ಅದ್ರ ಸಂಬಂಧವಾಗಿ ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡ್ತೀವಿ. ಅವ್ರ ಹತ್ರನೂ ಕೂಡ ಆಟೋ ಶೋರೂಮ್ನವರು ಯಾವ ರೀತಿ ಆಟೋ ಚಾಲಕರುಗಳಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ವಿಚಾರನೂ ಕೂಡ ಅಧಿಕಾರಿಗಳಿಗೆ ತಿಳಿಸ್ತೀವಿ. ಅಧಿಕಾರಿಗಳು ಕೂಡ ಅದ್ರ ವಿಚಾರವಾಗಿ ಅವ್ರನ್ನೆಲ್ಲ ಕರೆಸಿ ಬೈದಿರ್ತಾರೆ. ಯಾಕೆ ಇಂಥ ಕೆಲಸಗಳು ನೀವು ಮಾಡಿದೀರಾ ಅಂತ ಹೇಳಿ ಬೈದು ಅವ್ರಿಗೆ ನಿಮ್ಮ ಟೆಂಡರ್ನೇ ಕ್ಯಾನ್ಸಲ್ ಮಾಡಾಕ್ತೀನಿ, ಈ ಕೆಲಸ ಮಾಡ್ಕೊಡ್ದು ನೀವು ಅನ್ನೋ ರೀತಿಯಲ್ಲಿ ವಾರ್ನು ಕೂಡ ಮಾಡಿ ಕೊನೆಯದಾಗಿ ಹೇಳ್ತಾರೆ, ಸೋಮಶೇಖರ್ ಅವರೇ ನೋಡಿ, ತುಂಬಾ ಜನ ಫಲಾನುಭವಿಗಳಿಗೆ ಈ ಒಂದು ಸಬ್ಸಿಡಿ ಅಮೌಂಟ್ ಹೋಗೋದಿದೆ, ನಾವು ಅವ್ರನ್ನ ರದ್ದುಗೊಳಿಸೋ ದೊಡ್ಡ ವಿಷಯ ಅಲ್ಲ, ಮತ್ತೆ ಈ ಫಲಾನುಭವಿಗಳು ತುಂಬಾ ಡಿಲೇ ಆಗ್ತದೆ. ಇದು 2019ರಿಂದ ಇದು ನಡ್ಕೊಂಡ್ ಬಂದಿರೋದು, ಪೆಂಡಿಂಗ್ ಆಗಿ ಉಳ್ಕೊಂಡಿತ್ತು, ಈಗ ರಿಲೀಸ್ ಆಗ್ತಾ ಇದೆ, ನೋಡಿ ಯೋಚನೆ ಮಾಡಿ ಅಂತಾರೆ. ಆಯ್ತು ಸರ್, ಏನೋ ಈಗ ಅವ್ರ ತಪ್ಪನ್ನ ಒಪ್ಕೊಂಡಿದ್ದಾರೆ, ಅವ್ರು ಏನು EMI ಅಂತ ಹೇಳಿ ಲೋನೇ ಮಾಡಿಸ್ಬಿಟ್ಟಿದ್ದಾರೆ, ಸಬ್ಸಿಡಿ ಅಮೌಂಟು ಬಂದಿಲ್ಲ, ಇನ್ನು ಲೋನು ಮಾಡಿಸ್ಬಿಟ್ಟು ಇವ್ರ ಹತ್ರ ಡೌನ್ ಪೇಮೆಂಟ್ ಅಮೌಂಟು ಅಂತ ತಗೊಂಡು ಗಾಡಿನೂ ಕೂಡ ರಿಜಿಸ್ಟ್ರೇಷನ್ ಮಾಡ್ದೇನೆ ಆಲ್ರೆಡಿ ಬ್ಯಾಂಕ್ ಅವರು EMI ಕೂಡ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಪ್ಪು ಶೋರೂಮ್ ಅವ್ರು ಮಾಡಿರೋದು. ಇವ್ರಿಗೇನು ಅಂದ್ರೆ ಆಟೋಗಳು ಫಲಾನುಭವಿಗಳು ಜಾಸ್ತಿ ಬಂದ್ಬಿಟ್ರೆ ಈ ಶೋರೂಮ್ಗೆ ಹೋದ್ರೆ ಆಟೋನೇ ಕೈ ಕೊಟ್ಬಿಡ್ತಾರೆ, ಬೇಗ ಕೆಲಸ ಆಗ್ಬಿಡುತ್ತೆ ಅನ್ಕೊಂಡು, ಯಾಕೆಂದ್ರೆ ಮೊದಲೇ ಟೆಂಡರ್ನ ಜಾಸ್ತಿ ಕೂಕೊಂಡಿದ್ದಾರೆ. 3 ಲಕ್ಷ ರೂಪಾಯಿ ಕೂಕೊಂಡವ್ರೆ. ಹೊಸ ಆಟೋ ಇರೋದೇ 2,74,000, 3 ಲಕ್ಷ ಟೆಂಡರ್ ಕೂಕೊಂಡವ್ರೆ. ಆ 3 ಲಕ್ಷ ರೂಪಾಯಿ ಟೆಂಡರ್ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು, 25,000, ಒಂದೊಂದು ಆಟೋ ಮೇಲೆ 25,000 ಎಕ್ಸ್ಟ್ರಾ ಸಿಗ್ತಾ ಇದೆ. ಇದಲ್ದೇನೆ ಆ ಎಸ್ಟೆಕ್ ಶೋರೂಮ್ ಅವರು ಇವ್ರದೇ ಬ್ಯಾಂಕ್ ಅಂತೆ, ಇವರೇ ಫೈನಾನ್ಸ್ ಮಾಡ್ಕೊಂಡ್ಬಿಟ್ಟವ್ರೆ. ಬೇರೆ ಎಲ್ಲೇ ಹೋಗಿ ಫೈನಾನ್ಸ್ ಮಾಡಿಸ್ಕೊಂಬಂದ್ರೆ ಇದಾಗಲ್ಲ, ನಮ್ಮ ಹತ್ರನೇ ನೀವು ಫೈನಾನ್ಸ್ ಮಾಡಿಸ್ಕೊಬೇಕು ಅಂತ ಆ ಎಸ್ಟೆಕ್ ಶೋರೂಮ್ ಅವರೇ ಅವ್ರದೇ ಒಂದು ಫೈನಾನ್ಸ್ ಮಾಡ್ಕೊಂಡ್ಬಿಟ್ಟು ಆ ಫೈನಾನ್ಸ್ ಅಲ್ಲೂ ಕೂಡ ಲೋನು ಮಾಡಿಸ್ಬಿಟ್ಟವ್ರೆ. ಆ ಲೋನಲ್ಲಿ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ತಗೊಳ್ಳಿ, ಸ್ಟಾಂಪ್ ಡ್ಯೂಟಿ ಚಾರ್ಜ್ ಅಂತ ಹೇಳಿ 1,100 1,600 ರೂಪಾಯಿನೋ ಏನೋ 2,000 ರೂಪಾಯಿ ಒಳಗಡೆ ಇರುತ್ತೆ. ಇವರು ಪ್ರೋಸೆಸಿಂಗ್ ಚಾರ್ಜ್ ಅಂತಾನೆ 6,000 ರೂಪಾಯಿ ತಗೊಂಡ್ಬಿಟ್ಟಿದ್ದಾರೆ. ಬ್ಯಾಂಕ್ ಅವ್ರಿಗೆ ಪ್ರೋಸೆಸಿಂಗ್ ದುಡ್ಡು ಹೋಗೋದೇ ಇಲ್ಲ, ಬರೀ ಸ್ಟಾಂಪ್ ಡ್ಯೂಟಿ ದುಡ್ಡು ಮಾತ್ರ ಹೋಗುತ್ತೆ. ಅಲ್ಲೂ ಕೂಡ ಲೋನ್ ಮಾಡಿಕೊಟ್ಟು ಕೂಡ ಅದರಲ್ಲೂ ಕೂಡ ದುಡ್ಡು ತಗೊಂಡಿದ್ದಾರೆ. ನೋಡಿ, ಈ ಒಂದು ವಿಚಾರಗಳನ್ನೆಲ್ಲ ನಾವು ಸಂಬಂಧಪಟ್ಟರು ಅಧಿಕಾರಿಗೆ ತಿಳಿಸ್ಕೊಟ್ಟು, ಯಾಕೆಂದ್ರೆ ಇದು CM ಅವ್ರ ಸಭೆ ಆಗೋವರೆಗೂ ಕೂಡ ಅವರು ಬಂದು ಉದ್ಘಾಟನೆ ಮಾಡೋವರೆಗೂ ಕೂಡ ಈ ಆಟಗಳನ್ನ ರಿಲೀಸ್ ಮಾಡಬಾರ್ದು ಅಂತ ಹೇಳಿರ್ತಾರೆ. ಯಾರೋ ಈ ಸಬ್ಸಿಡಿ ಕೊಡುವಂತಹ ನಿಗಮದವರು, GBA ಅವರು. ಇವ್ರು ಆದ್ರೂ ಕೂಡ ಗಾಡಿಗಳು ಕೊಟ್ಟಿರ್ತಾರೆ. ಈ ತರ ಎಲ್ಲಾ ತಪ್ಪುಗಳನ್ನ ಮಾಡ್ಕೊಂಡಿರೋ ಅಂತವ್ರದ್ದು ಈ ತರ ಒಂದು ಆಟೋ ಚಾಲಕ ದುಡಿಮೆನೆ ಇಲ್ದೇನೆ ಆಟೋ ತಗೊಂಡೋಗಿ ಮನೆ ಮುಂದೆ ನಿಲ್ಲಿಸ್ಕೊಂಡು ಇವರು ಫೈನಾನ್ಸ್ ಹಾಕ್ಸ್ಬಿಟ್ಟಿದ್ದಾರೆ ಅನ್ಬಿಟ್ಟು EMI ಬಂದಿದೆ ಅನ್ಬಿಟ್ಟು ಪಾಪ ಕೈಯಿಂದ EMI ಕಟ್ಟಿದ್ದಾರೆ. ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ಹೇಳಿ ಇದ್ರ ಬಗ್ಗೆ ಎಲ್ಲ ಯಾರ್ಯಾರು ದೂರು ಕೊಟ್ಟಿದೀವಿ, ಯಾವುದು ಕೂಡ ಬರೀ ಬಾಯಿ ಮಾತಲ್ಲಿ ಮಾಡಿರೋದಲ್ಲ, ಸಂಬಂಧಪಟ್ಟಿರೋ ಎಲ್ಲಾ ಅಧಿಕಾರಿಗಳಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ದೂರುಗಳನ್ನ ಕಳಿಸಿದೀವಿ, ಎಲ್ರಿಗೂ ಕೂಡ ರೀಚ್ ಆಗಿದೆ. ಜೊತೆಗೆ ಈ ಶೋರೂಮ್ನವ್ರಿಗೂ ಕೂಡ, ಈ ಎಸ್ಟೆಕ್ ಶೋರೂಮ್ ಅಂತ ಏನಿದೆ ಇವ್ರಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಕಳಿಸಿದೀವಿ, ನಿಮ್ಮಿಂದ ನಮ್ಗೆ ಈ ತರ ಅನ್ಯಾಯ ಆಗಿದೆ, ವಂಚನೆ ಮಾಡಿದೀರಾ ನೀವು ಅಂತೇಳಿ. ಆ ಒಂದು ರಿಜಿಸ್ಟರ್ ಪೋಸ್ಟ್ ಹೋದ್ಮೇಲೆ ಆ ಎಸ್ಟೆಕ್ ಮಾಲೀಕ ಆಗಿರುವಂತಹ ಕಾಮತ್ ಅವರು ಇವರು ಫೋನ್ ಮಾಡ್ತಾರೆ ಆಟೋ ಚಾಲಕನ್ಗೆ, ಬಾರಪ್ಪ ನಿನ್ನ ಹತ್ರ ಕೂತ್ಕೊಂಡು ಮಾತಾಡ್ಬೇಕು, ಏನಿದು ಹಂಗೆ ಹಿಂಗೆ ಅನ್ನೋ ತರ ಗೊತ್ತಿಲ್ಲದೆ ಇರೋರ ತರ. ಅದಕ್ಕೂ ಮುಂಚೆ KMDC ಕಡೆಯಿಂದನೂ ಕೂಡ ಒಬ್ಬ ಚಾಲಕ ಹೋಗಿರ್ತಾನೆ, ನನ್ನ ಹತ್ರ ನೀವು KMDCಯಲ್ಲಿ 75,000 ಸಬ್ಸಿಡಿ ತಗೊಂಡಿದ್ದೀರಿ, ನನ್ನ ಹತ್ರನೂ ಕೂಡ ನೀವು 3 ಲಕ್ಷ ತಗೊಂಡಿದ್ದೀರಿ, ಆಯ್ತು ನೀವು 3 ಲಕ್ಷ ತಗೊಳ್ಳಿ, ನನಗೆ GST ಬಿಲ್ ಕೊಡಿ ಆಟೋಗೆ ಅಂತ ಕೇಳೋದಕ್ಕೆ ಹೋಗಿರ್ತಾನೆ. ಆ ಆಟೋ ಚಾಲಕನ ಹತ್ರ ಈತನಿಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರುತ್ತೆ. ಆಟೋ ಚಾಲಕನಿಗೆ ಈತ ಇಂಗ್ಲಿಷಲ್ಲಿ ಆತನಿಗೆ ಬೆದರಿಕೆ ಹಾಕುವಂತ ಮಾತುಗಳು, BBMP ಕಮಿಷನರ್ಗೆ ಯಾರು ನನ್ನ ಟೆಂಡರ್ ಕ್ಯಾನ್ಸಲ್ ಮಾಡೋದಕ್ಕೆ ಅನ್ನೋ ರೀತಿಯಲ್ಲಿ ಉದ್ದಟದ ಮಾತುಗಳು, ಈ ತರದೆಲ್ಲ ಅವರು ರೆಕಾರ್ಡ್ ಮಾಡಿರ್ತಾನೆ ಆಟೋ ಚಾಲಕ, ನನಗೆ ಕಳಿಸ್ತಾರೆ. ಮಾಡಿರೋದೇ ತಪ್ಪು ಕೆಲಸಗಳು. ಆಯ್ತು, ನೀನು ಆಟೋ ಮಾರಿದ್ಯಲ್ವೇನಪ್ಪ, ನೀನು ಏನು ಸಬ್ಸಿಡಿ ದುಡ್ಡು ತಗೊಂಡಿದ್ಯಾ ತಾನೆ, ಲೋನ್ ಮಾಡಿಸ್ಕೊಟ್ಟಿದ್ಯಾ ತಾನೆ, ನಿನ್ ಶೋರೂಮ್ಗೆ ಏನು ಹಣ ಬರ್ಬೇಕಾಗಿತ್ತು ಅದು ಬಂದಿದೆ, ಬಂದ ಮೇಲೆ GST ಬಿಲ್ ಕೇಳ್ತಾ ಇದಾರೆ ಅಂದ್ರೆ ಕೊಡು, ಅದ್ರಲ್ಲೇನಿದೆ ತಪ್ಪು. ಆದ್ರೆ ಆತನಿಗೆ ಕೊಡದೇನೆ ಏನೇನ್ ಮಾತಾಡಿದಾರೆ ಅಂತ ನಮ್ಮ ಹತ್ರ ರೆಕಾರ್ಡ್ ಇದೆ. ಆತ ನಾನು ಹೇಳ್ತೀನಿ, ಆಯ್ತು ಆತನ ಹತ್ರ ಏನು ಕೇಳ್ಬೇಡ, ನೀನು ಡೈರೆಕ್ಟ್ ಆಗಿ KMDCಗೆ ಹೋಗು, ಒಬ್ಬ ಆಟೋ ಚಾಲಕನ ಹತ್ರ ಸಬ್ಸಿಡಿ ದುಡ್ಡು ತಗೊಂಡ್ಮೇಲೆ
ಎಷ್ಟು ದುಡ್ಡು ಕಟ್ಟಬೇಕಾಗತ್ತೆ ಅನ್ನೋದನ್ನ ಕ್ಲಾರಿಟಿ ತಗೋ ಅಂತ ಹೇಳ್ತೀವಿ. ಅಲ್ಲೂ ಕೂಡ ಅವ್ರಿಗೆ ಸರಿಯಾಗಿ ಕ್ಲಾರಿಟಿ ಕೊಡೋದಿಲ್ಲ. ನೆನ್ನೆ ಕ್ಲಾರಿಟಿ ಸಿಗೋ ಅಂತ ಕೆಲಸ ಆಗುತ್ತೆ. ಇಷ್ಟೆಲ್ಲ ಬೆಳವಣಿಗೆ ಏನ್ ನಡೆದಿದೆ, ಈ ಏಸ್ಟೆಕ್ ವ್ಯಕ್ತಿ ಹೇಳ್ತಾರಂತೆ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ಗಳಾಗ್ತೀನಿ ಬಿಡಲ್ಲ ಅನ್ನೋ ರೀತಿಲಿ ಹೇಳಿದ್ರಂತೆ. ಏನು ಮಾನನಷ್ಟ ಮೊಕದ್ದಮೆ ಕೇಸ್ ಅಂದ್ರೆ ಏನು? ಏನಾದ್ರೂ ಅವರ ಮಾನಹರಣಗಳು ಮಾಡ್ತಿದ್ರೆ ಹೌದಪ್ಪ ಅನ್ಬೋದು. ನಿನ್ನ ಶೋರೂಮ್ ಅಲ್ಲಿ ನೀನ್ ನಿಯತ್ತಾಗಿ ಏನ್ ಸಬ್ಸಿಡಿ ದುಡ್ಡು ಬರಬೇಕೋ ತಗೊಂಡು ಗಾಡಿಗಳನ್ನ ಯಾವ ರೀತಿ ಕೊಡ್ಬೇಕಾಗಿತ್ತೋ ನೀನು ವ್ಯಾಪಾರದ ಧರ್ಮನ ಕರೆಕ್ಟ್ ಆಗಿ ಮಾಡಿದ್ರೆ ಯಾರು ಏನು ತೇಜೋವಧೆ ಮಾಡ್ತಾ ಇದ್ರು. ಆದ್ರೆ ನೀನ್ ಮಾಡಿದಂಥದ್ದು ಎಲ್ಲವೂ ಕೂಡ ಕಣ್ಮುಂದೆ ಕಾಣಿಸ್ತಾ ಇದೆ. ತೊಂದರೆಗಳು, ಸಮಸ್ಯೆಗಳು, ಅಧಿಕಾರಿಗಳೇ ಬೈದಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅಧಿಕಾರಿ ಒಂದ್ ಮಾತು ಹೇಳ್ತಾರೆ, ಸೋಮು ಅವರೇ ಅವ್ರ ಕಡೆಯಿಂದ ಏನು EMI ಅಮೌಂಟ್ ಬರಬೇಕು ಅದನ್ನ ನಾವು ಹೇಳಿದೀವಿ, ಅವ್ರು ಹಾಕಿದ್ರು. ಅದ್ರ ನೆಕ್ಸ್ಟ್ ಡೇಗೆ ಹಾಕಿದ್ರು, ಅವ್ರು ಹೇಳಿ ಟೈಮಿಂಗ್ಸ್ ಅಲ್ಲಿ ಹಾಕಿದ್ದಾರೆ. ಇನ್ನ ನೀವು ಯಾವುದೇ ಕಾರಣಕ್ಕೂ ಮುಂದುವರಿಯೋಕೆ ಹೋಗ್ಬೇಡಿ. ತುಂಬಾ ಜನ ಫಲಾನುಭವಿಗಳಿಗೆ ಅಮೌಂಟ್ ರಿಲೀಸ್ ಆಗೋದಿರುತ್ತೆ, ಆ ಕೆಲಸ ಇನ್ನ ಏನು ಮುಂದುವರಿಯೋಕೆ ಹೋಗ್ಬೇಡಿ ಅಂತಾರೆ. ನಾವು ಆಕ್ಚುಲಿ ಈ ಶೋರೂಮ್ ಮೇಲೆ ನಾವೇ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದ್ದೋ. ಸರಿ, ಒಬ್ರು ಆಯುಕ್ತರು ಒಂದ್ ಮಾತು ಹೇಳಿದ್ದಾರೆ ಅಂದಾಗ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು ಅನ್ಬಿಟ್ಟು ಆಯ್ತು ಇಲ್ಲಿಗೆ ನಿಲ್ಲಿಸ್ರಪ್ಪ. ಈಗ ಅವ್ರು ಹೇಳಿದ್ದಾರೆ ಯಾವ್ಯಾವ ಶೋರೂಮ್ಗೆ ಎಷ್ಟೆಷ್ಟು ಟೆಂಡರ್ ಆಗಿದೆ ಅಂತ, ಅದನ್ನು ಕಾಪಿ ಕೊಟ್ಟಿದ್ದಾರೆ. ಜಾಗೃತಿ ಮೂಡ್ಸೋಣ, ಯಾರ್ಯಾರಿಗೆ ಯಾವ್ಯಾವ ಶೋರೂಮ್ ಅಲ್ಲಿ ಹೋಗಿ ತಗೊಂತಾರೋ ಅಲ್ಲಿ ಹೋಗಿ ತಗೊಳ್ಳಿ ಅನ್ಬಿಟ್ಟು ನಾನು ಕೂಡ ನೋಡಿ ಇಷ್ಟಕ್ಕೆ ಟೆಂಡರ್ ಆಗಿದೆ, ಇಷ್ಟೇ ನೀವು ಕಟ್ಟಬೇಕು, ಇದ್ರ ಮೇಲೆ ₹1 ಎಕ್ಸ್ಟ್ರಾ ಕಟ್ಟಬಾರ್ದು ಅಂತೆಲ್ಲ ವಿಡಿಯೋಸ್ಗಳೆಲ್ಲ ಮಾಡಿ ಹಾಕಿದೀನಿ. ತುಂಬಾ ಜನ ಎಲ್ಲ ನೋಡಿದೀರಾ. ನೋಡಿ, ನಾವ್ ಅನ್ಕೊಂಡಿದ್ದೋ ಈ ಶೋರೂಮ್ನವನು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಅಂತ ನಾನು ತಿಳ್ಕೊಂಡಿದ್ದೆ. ಪಾಪ ಅಣ್ಣಪ್ಪ ಅನ್ಬಿಟ್ಟು ಆತನಿಗೆ ಮೋಸ ಮಾಡಿರೋದಲ್ದೆ ಅಣ್ಣಪ್ಪನ ಮೇಲೆ ಚಂದ್ರ ಲೇಔಟ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದಾರಂತೆ. ಚಂದ್ರ ಲೇಔಟ್ ಪೊಲೀಸ್ನವರು ಅಣ್ಣಪ್ಪ ಅವರ ಕಂಪ್ಲೇಂಟ್ ಕೊಟ್ಟ ಕಾಮನ್ ಪೊಲೀಸ್ ಅವ್ರು ಕರೀತಾರೆ, ನೀವು ಬರ್ಬೇಕು ಸ್ಟೇಷನ್ ಹತ್ರ ಅಂದಿದಾರಂತೆ. ಪಾಪ ಅಣ್ಣಪ್ಪ ಅವರು ಫೋನ್ ಮಾಡ್ತಾರೆ, ರೀ ನಾನ್ ಹೇಳೋದಿಷ್ಟೇ ರೀ, ದುಡ್ಕೊಂಡ್ ತಿನ್ನೋರ್ ಮೇಲೆ ನೀವು ಆ ರೀತಿಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ, ಅವರ ದುಡಿಮೆಗೆ ನೀವು ತೊಂದರೆ ಕೊಡ್ತೀರಾ ಅಂದ್ರೆ ನೀವು ದುಡುದ್ ತಿನ್ನೋರಲ್ಲ. ನೀವೇನು ಈ ಶೋರೂಮ್ನ ನಡೆಸ್ತಿದ್ದೀರಾ, ನೀವ್ ಯಾರು ದುಡುದ್ ತಿನ್ನೋರಲ್ಲ. ದುಡುದ್ ತಿನ್ನೋರ್ನ ಬಡುದ್ ತಿನ್ನೋರು ನೀವು. ನಿಮ್ಗೆ ಬಡುದ್ ತಿಂದು ಒಳ್ಳೆ ದುಡ್ಡಾಗಿರುತ್ತೆ. ಆ ರೀತಿ ದುಡ್ಡಿದ್ದಾಗ ನೀವು ಹೆಂಗ್ ಬೇಕಾದ್ರೂ ನಡ್ಕೊಂಡು ಹೋದ್ರೂ ನಡೆಯುತ್ತೆ ನಿಮ್ ಜೀವನ. ಆದ್ರೆ ದುಡುದ್ ತಿನ್ನೋರ್ಗೆ ಅವ್ರು ದುಡಿದ್ರೇನೆ ಜೀವನ. ಅಂತ ದುಡಿಮೆಗೆ ಇವತ್ತು ಕನ್ನ ಹಾಕ್ಸಿ ಬಾ ಅಂತ ಕರೀತಾ ಇದ್ದೀರಾ. ಇವತ್ತು ಸ್ಟೇಷನ್ ಬರ್ತಾರೆ, ಏನ್ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತೀಯಾ, ನಾನು ಕೂಡ ಬರ್ತೀನಿ, ನನ್ನ ಮೇಲೂ ಕೂಡ ನೀನ್ ಕಂಪ್ಲೇಂಟ್ ಕೊಡ್ಲೇಬೇಕು. ಈ ವಿಚಾರ ಕೋರ್ಟ್ಗೆ ಹೋಗ್ಲಿ, ನನ್ಗೇನ್ ತೊಂದರೆ ಇಲ್ಲ, ಕೋರ್ಟ್ ಅಲ್ಲೇ ಫೇಸ್ ಮಾಡ್ತೀವಿ ನಾವು. ನೀನು ಆಟೋ ಶೋರೂಮ್ ನಡೆಸ್ತಿದ್ದೀನಿ ಅನ್ಬಿಟ್ಟು ನೀನು ಸರ್ಕಾರದಲ್ಲಿ ಟೆಂಡರ್ಗಳು ಹಾಕೊಂಡು ಮನ್ಸಿಗೆ ಬಂದಂಗೆ ಮಾರ್ಕೆಟ್ ರೇಟ್ಗಿಂತ 25,000 ಜಾಸ್ತಿ ಟೆಂಡರ್ ಹಾಕೊಂಡಿದ್ಯಾ. ಟೆಂಡರ್ ಹಾಕೊಂಡು ಯಾರು ಫಲಾನುಭವಿಗಳಿದ್ದಾರೆ, ಫಲಾನುಭವಿಗಳಿಗೆ ಸಬ್ಸಿಡಿ ಅಮೌಂಟ್ ರಿಲೀಸೇ ಆಗಿಲ್ಲ. ಅಧಿಕಾರಿಗಳು ಕೊಡಬೇಡ ಗಾಡಿನ ಅಂತ ಹೇಳಿದ್ರು ಕೂಡ ಗಾಡಿ ಕೊಟ್ಟಿದ್ಯಾ, ಲೋನ್ ಮಾಡಿಸ್ಕೊಟ್ಟಿದ್ಯಾ, EMI ಬಂದಿದೆ, EMI ಕೂಡ ಕಟ್ಟಾಗಿದೆ. ಡೌನ್ ಪೇಮೆಂಟ್ ಅಮೌಂಟ್ ₹1 ಕೂಡ ಅವ್ರ ಹತ್ರ ತಗೊಳ್ಳೋ ಆಗಿಲ್ಲ. ನೀನು ಸಬ್ಸಿಡಿ ಅಮೌಂಟ್ ನಿನ್ ಲೋನ್ ಅಮೌಂಟ್ಗೆ ಎಲ್ಲ ಸರಿ ಹೋಗುತ್ತದು. ಆದ್ರೂ ಕೂಡ ನೀನ್ ಅವ್ರ ಹತ್ರ ಡೌನ್ ಪೇಮೆಂಟ್ ತಗೊಂಡಿದ್ಯಾ. ಎಲ್ಲಾ ನಿನ್ನ ಹತ್ರನೇ ತಪ್ಪು ಕೆಲಸಗಳನ್ನ ಇಟ್ಕೊಂಡು ದುಡ್ಕೊಂಡ್ ತಿನ್ನೋ ಅಂತ ಆಟೋ ಚಾಲಕನ ಮೇಲೆ ಹೋಗಿ ನೀನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಇದು ಎಲ್ಲಿಂದ ಎಲ್ಲಿಗೋದ್ರೂ ಸರಿನೇ. ನಾವು ಬರ್ತೀವಿ, ನಾನು ನಮ್ಮ ಸಂಘಟನೆ ಗ್ರೂಪ್ ಅಲ್ಲೆಲ್ಲ ತಿಳಿಸಿದೀವಿ. ಯಾಕೆ ಲೈವ್ ಮಾಡ್ತಾ ಇದೀವಿ ಅಂದ್ರೆ ಗೊತ್ತಾಗ್ಬೇಕು ಆಟೋ ಚಾಲಕರುಗಳಿಗೆ. ನೀನೇನು ನಿನ್ನ ಆಟೋ ಏನು ವೆಂಡರ್ ತಗೊಂಡು ಏನೋ ಡೀಲರ್ ಮಾಡ್ತೀಯಲ್ಲ, ಇನ್ನು ಮುಂದೆ ಆಟೋ ಚಾಲಕರುಗಳು ನಿನ್ನ ಶೋರೂಮ್ಗಳಲ್ಲಿ ಬಂದು ಆಟೋ ಅದ್ ಹೆಂಗ್ ತಗೊಳ್ಬೇಕು. ನೀನ್ ಈ ರೀತಿಯಲ್ಲಿ ನೀನ್ ಆಟೋ ಮಾರೋ ಆಟೋಗೂ ಕೂಡ GST ಬಿಲ್ ಕೊಡಲ್ಲ, ನೀನ್ ತಗೊಳ್ಳೋ ಅಂತ ದುಡ್ಡುಗಳಿಗೂ ಕೂಡ ಸರಿಯಾದ ರೀತಿ ಬಿಲ್ ಕೊಡಲ್ಲ. ಈ ರೀತಿ ಕೊಡಲ್ಲ ಅಂತ ಯಾರೆಲ್ಲ ನಿನ್ನ ಹತ್ರ ಕೇಳಕ್ ಬರ್ತಾರೆ ಅವ್ರಿಗೆಲ್ಲರ ಮೇಲೂ ಕೂಡ ನೀನ್ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬಿಡ್ತೀಯಾ. ಆಯ್ತು, ಅದೇನ್ ಕಂಪ್ಲೇಂಟ್ ಕೊಡ್ತೀಯ ಕೊಡು ನೀನು. ನಾವು ನೀನ್ ಏನೇನೆಲ್ಲ ಮಾಡಿದ್ಯಾ ಎಲ್ಲ ಬರೆದು ಕೊಡ್ತೀವಿ. ಇವ್ರ ಮೇಲೂ ಒಂದು FIR ಆಗ್ಲಿ, ನಿನ್ ಮೇಲೂ ಆಗ್ಲಿ, ನಿನ್ ಮೇಲೆ ಮಾಡ್ಲಿಲ್ಲ ಅಂದ್ರೂ ಇವ್ರ ಮೇಲೆ ಆಗ್ಲಿ, ಕೋರ್ಟ್ಗೆ ಹೋಗ್ತೀವಿ. ಕೋರ್ಟಲ್ಲಿ ಹೋಗ್ಬಿಟ್ಟು ಇದನ್ನೇ ಪ್ರಶ್ನೆ ಮಾಡಿ ನಾವು ಕೇಳ್ತೀವಿ. ಅದೇನಾಗುತ್ತೋ ಹಾಗೆ ನೋಡೇ ಬಿಡೋಣ. ಸಾಧ್ಯ ಆದಷ್ಟು ಆ ಚಾಲಕನ ಬರಕ್ಕೆ ಹೇಳಿದ್ದೀನಿ, ಬರ್ಲಿ. ಖಂಡಿತ ಆ ಚಾಲಕನ ಕರ್ಕೊಂಡು ನಾನು ಚಂದ್ರ ಲೇಔಟ್ ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲಿ ಹಣ ಬಲದ, ಇನ್ಫ್ಲೂಯೆನ್ಸ್ ಬಲದ, ಇಲ್ಲ ಇನ್ನೇನಾದ್ರೂ ಬಲದ ಪ್ರಯೋಗಗಳು ನಡೀತು ಅಂದ್ರೆ ಇದು ನೆಕ್ಸ್ಟ್ ಸ್ಟೆಪ್ DCP, ಇಲ್ಲ ಅಂದ್ರೆ ಕಮಿಷನರ್ ಸಾಹೇಬ್ರು, ಇಲ್ಲ ಅಂದ್ರೆ DIG ಸಾಹೇಬ್ರು, ಈ ಲೆವೆಲ್ ವರ್ಗು ನಾನು ಹೋಗಕ್ಕೆ ನಾನು ರೆಡಿ ಇದ್ದೀನಿ. ಹೋಗ್ತೀನಿ, ಬಿಡಲ್ಲ. ಯಾಕೆ ಅಂದ್ರೆ ದುಡ್ಕೊಂಡ್ ತಿನ್ನೋರ್ಗೆ ಅನ್ಯಾಯ ಮಾಡಿದಾನೆ. ಅದಾದ್ಮೇಲೆ ನಾನು ಟೆಂಡರ್ ಇವ್ರಿಗೆ ಏನ್ ಕೊಟ್ಟಿದ್ದಾರೆ ಅಲ್ಗೂ ಹೋಗ್ತೀನಿ. ನೀವ್ ಹೇಳದ ಮೇಲೆ ನಾವು ಮುಂದುವರಿಬಾರ್ದು ಅಂತ ಸೈಲೆಂಟ್ ಆಗಿದ್ದೀವಿ. ಈತ ಈ ಕೆಲಸ ಮಾಡಿದಾನೆ ಅಂದ್ಮೇಲೆ ಇದ್ರಲ್ಲಿ ನ್ಯಾಯ ಬೇಕು ಅಂತ ಕೇಳೋಣ. ನಾವು
ಈಗ ಸ್ಯಾಂಕ್ಷನ್ ಆಗಿರೋ ಅಂತ 600 ಜನಕ್ಕೂ ಸಬ್ಸಿಡಿಗಳು ಹೋಗ್ಲಿ, ಪಾಪ ಏನೋ ಒಂದು ಮಾಡ್ಕೊಂಡು ಬದುಕು ಕಟ್ಕೊಳ್ಳಿ ಅಂತ ಸುಮ್ಮನೆ ಇದ್ರೆ ಇದು ಯಾವ್ದಯ್ಯ ಇದು ಟಿಟ್ನಿ ಕೆಲಸ ನಿಂದು? ಆಯ್ತು, ಕರ್ಕೊಂಡ್ ಬರ್ತೀನಿ ನೋಡ, ಆದಷ್ಟು ಬೇಗ ನನ್ನ ಮೇಲೂ ಕೊಟ್ಟಿರೋ ಕಂಪ್ಲೇಂಟ್ ಬರ್ತೀನಿ.